ಇಂದು ಸುಪ್ರೀಂನಲ್ಲಿ ದರ್ಶನ್ಗೆ ಭವಿಷ್ಯ ಈ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಭವಿಷ್ಯ, ಆರೋಪಿ ದರ್ಶನ್ ಅಂಡ್ ಡಿ ಗ್ಯಾಂಗ್ಗೆ ಬಿಗ್ ಡೇ. ಇದು ಕೊಲೆ ಕೇಸ್ನಲ್ಲಿ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಇಂದು ಸುಪ್ರೀಂ ಕೋರ್ಟ್ ಆದೇಶ ಬರುವಂತ ಸಾಧ್ಯತೆ ಹೆಚ್ಚಳ ಇರುವಂತದ್ದು. ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಈಗಾಗಲೇ ಡಿಸೆಂಬರ್ನಲ್ಲಿ ಹೈಕೋರ್ಟ್ನಿಂದ ಜಾಮೀನು ಕೂಡ ಸಿಕ್ಕಿತ್ತು. ಮತ್ತೊಂದು ಕಡೆ ಅವರ ರೇಣುಕಾಚಾರ್ಯ ಪತ್ನಿಯವರು ಕೂಡ ಜಾಮೀನನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಆ ಎಲ್ಲ ವಿಚಾರಗಳ ಬಗ್ಗೆ ಈಗಾಗಲೇ ಜಾಮೀನಿನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗ ನಿರ್ಧಾರವನ್ನ ತೆಗೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ಬಿಗ್ ಡೇ. ಕೊಲೆ ಕೇಸ್ನಲ್ಲಿ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಈ ಒಂದು ಭವಿಷ್ಯ ನಿಂತಿರುವಂಥದ್ದು. ಯಾವ ರೀತಿಯಾಗಿ ಅವ್ರು ವಿಚಾರಣೆಯನ್ನ ಮಾಡ್ತಾರೆ ಎಲ್ಲವನ್ನು ಕುಲಂಕುಷವಾಗಿ ಕೇಳ್ತಾರೆ. ಯಾಕಂದ್ರೆ ಜಾಮೀನು ನೀಡಿದ್ದನ್ನ ಸರ್ಕಾರ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಜಾಮೀನು ಕೊಟ್ಟಿರೋದು ಸರಿಯಲ್ಲ, ನೀವು ಜಾಮೀನನ್ನ ಕೊಡಬಾರದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಡಿಸೆಂಬರ್ನಲ್ಲಿ ಮತ್ತೊಂದು ಕಡೆ ಹೈಕೋರ್ಟ್ನಿಂದ ಕೂಡ ಜಾಮೀನು ಸಿಕ್ಕಿತ್ತು. ಅದನ್ನು ಕೂಡ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿತ್ತು. ಆದರೆ ಈ ವಿಚಾರಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲದ ಪ್ರಶ್ನೆ. ಯಾಕಂದ್ರೆ ಕೇಸ್ನಲ್ಲಿ ಜಾಮೀನು ಸಿಗುತ್ತೆ ಅಂತಂದ್ರೆ ಒಂದಿಷ್ಟು ಅದರದೇ ಆದಂಥ ಅದರದೇ ಆದಂಥ ಒಂದಿಷ್ಟು ನಿರ್ಣಯಗಳಿರುತ್ತೆ. ಈಗಾಗಲೇ ಬಾಂಡನ್ನು ಕೊಟ್ಟಿದ್ರು, ಪಾಸ್ಪೋರ್ಟನ್ನು ಇಸ್ಕೊಂಡಿದ್ರು, ಮತ್ತೆ ಡೆವಿಲ್ ಶೂಟಿಂಗ್ ವಿಚಾರಕ್ಕೆ ಅವ್ರಿಗೆ ಅನುಮತಿಯ ಕೂಡ ಸಿಕ್ತು. ವಕೀಲರ ಕಡೆಯಿಂದ ಮತ್ತೆ ಮನವಿಯನ್ನು ಸಲ್ಲಿಸಿದ್ರು. ಅವರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಜಾಮೀನು ಕೊಟ್ಟಿರೋದು ಸರಿಯಲ್ಲ. ಯಾಕಂದರೆ ಒಂದು ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಏನು ಆರೋಪಿ ಆಗಿದ್ದಾರೆ ದರ್ಶನ್ ಅವರು, ಅವರ ಗ್ಯಾಂಗ್ ಏನಿರುತ್ತೆ ಇದೊಂದು ಬಿಗ್ ಡೇ ಇದು. ಹಾಗಾಗಿ ಇವತ್ತು ಇವರ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ.